ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ಧಾರಾವಾಹಿಗಳಲ್ಲಿ ಸಂಭಾವನೆ ಸಿಗ್ತಾ ಇತ್ತು, ಸಿನಿಮಾ ರಂಗಕ್ಕೂ ಹೋದ್ರೆ ಸಂಭಾವನೆ ಸಿಗ್ಲಿಲ್ಲ. ಅದಕ್ಕೆ ಕಾರಣ ಏನು ಅಂದ್ರೆ ನಾವು ಅಲ್ಲಿಗೆ ಹೊಸಬ್ರು, ಅಲ್ಲಿ ಹೇಗೆ ನಡ್ಕೋಬೇಕು, ಅಲ್ಲಿ ಪ್ರೊಸೀಜರ್ ಏನು ಅಂತ ಗೊತ್ತಿಲ್ಲ. ಪಾತ್ರ ಕರಿತಾ ಇದ್ರು ಹೋಗಿ ಆಕ್ಟ್ ಮಾಡಿ ಬರ್ತಾ ಇದ್ವಿ. ಆಕ್ಟ್ ಮಾಡಿದ್ಮೇಲೆ ದುಡ್ಡು ಕೊಡೋರು ಯಾರು, ನಾವ್ ಯಾರನ್ನ ಕೇಳಬೇಕು ಗೊತ್ತಿರಲಿಲ್ಲ. ಅದು ಒಂದು ಸಿನಿಮಾ ರಂಗದಲ್ಲಿ ನನಗೆ ಆಮೇಲೆ ಬಂದಿದ್ದು, ಒಂದು ಪ್ರೊಡಕ್ಷನ್ ಮ್ಯಾನೇಜರು, ಡೈರೆಕ್ಟರು, ಪ್ರೊಡ್ಯೂಸರು, ಇವು 3 ಜನ ಆಥರೈಸ್ಡ್ ಪರ್ಸನ್ಸ್. ಇವ್ರುಗಳ ಸಂಪರ್ಕ ಇದ್ರೆ ನಮಗೆ ಸಂಭಾವನೆ ಸಿಗುತ್ತೆ, ಇಲ್ಲ ಅಂದ್ರೆ ಸಿಗೋದ್ ಕಷ್ಟ ಅಂತ. ಆಮೇಲೆ ಅಷ್ಟು ಮಾಡಿದ್ಮೇಲೆ ಕೂಡ ಸಂಭಾವನೆ ಕೇಳಿದ್ರು ಕೆಲವರು ಕೊಡ್ತಾ ಇರ್ಲಿಲ್ಲ. ಕೆಲವು ಸರ್ತಿ ನಾವು ಫ್ಯಾಕ್ಟ್ರಿ ರಜಾ ಹಾಕೊಂಡು ಹೋಗ್ಬೇಕಾಗ್ತಾ ಇತ್ತು. ಅಟ್ಲೀಸ್ಟ್ ಆ ಸಂಭಾವನೆ ಅಲ್ಲಿ ಏನ್ ನಮ್ಗೆ ಸಂಬಳ ಬರುತ್ತೆ ಆ ಸಂಭಾವನೆ ಇಲ್ಲದ ಬೇಕಾದ್ರೆ ಸಿಗ್ತಾ ಇರ್ಲಿಲ್ಲ. ನಂತರ ನನ್ನ ಸಿನಿಮಾಗಳಿಗೆ ಅವಕಾಶ ಸಾಕಷ್ಟು ಬಂದ್ರು ಕೂಡ ನಾನು ಹೋಗ್ಲಿಲ್ಲ. ಯಾಕೆಂದ್ರೆ ಸಂಭಾವನೆ ಸಿಗಲ್ಲ, ರಜಾ ಹಾಕೊಂಡು ಹೋಗ್ಬೇಕು, ದುಡ್ಡು ಕಳ್ಕೊಂಡು ಹೋಗ್ಬೇಕು, ಬೇಡ ಅನ್ಕೊಂಡು. ಧಾರಾವಾಹಿ ಸಂಭಾವನೆ ಸಿಗ್ತಾ ಇತ್ತು. ಹೀಗಾಗಿ ಸಿನಿಮಾ ಕಡೆ ಹೆಚ್ಚು ತೊಡಸ್ಕೊಳ್ಳೋಕ್ಕಾಗಲಿಲ್ಲ. ಹೆಚ್ಚು ಧಾರಾವಾಹಿಗಳಲ್ಲೇ ಮಾಡ್ತಾ ಇದ್ದೆ. ಆ ನಂತರ ಸಿನಿಮಾದವ್ರು ಕರೆಯಕ್ಕೆ ಏನ್ ಮಾಡೋದು ಅಂದ್ರೆ, ಅವ್ರು ಧಾರಾವಾಹಿಲಿ ಜಾಸ್ತಿ ತೊಡಗಿಸ್ಕೊಂಡಿದ್ದಾರೆ, ಸಿನಿಮಾ ಕರೆಯಕ್ಕೆ ಆಗಲ್ಲ ಅಂತ ಬಿಡ್ತಾ ಇದ್ರು. ಒಂದು ಸ್ಟೇಜಲ್ಲಿ ನನ್ಗೆ ಯಾಕೋ ಅನಿಸ್ತು, ಸಿನಿಮಾ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಣ ಅಂತ. ಧಾರಾವಾಹಿ ನಾನೇ ಅವಾಯ್ಡ್ ಮಾಡ್ಕೊಂಡೆ. ಅವಕಾಶಗಳು ಕೊರತೆ ಏನಿರ್ಲಿಲ್ಲ, ಅವಕಾಶ ಇತ್ತು ಇಲ್ಲಿ, ಆದ್ರೂ ಕೂಡ ನಾನು ಸಿನಿಮಾ ಕಡೆ ನನ್ನ ಪ್ರಾಜೆಕ್ಟ್ ಮಾಡಿದೆ. ಅಷ್ಟೊತ್ತಿಗೆ ಸ್ವಲ್ಪ ನಾವು ಸೀನಿಯರ್ ಆಗಿದ್ವಲ್ಲ, ಅಲ್ಲಿ ಒಂದು ಗ್ರಿಪ್ ಸಿಕ್ತು. ಸಿನಿಮಾದಲ್ಲಿ ಸಂಭಾವನೆ ಹೇಗೆ ತಗೋಬೇಕು, ಯಾರ ಹತ್ರ ಮಾತಾಡಬೇಕು, ಏನು ಅನ್ನೋದು ಸಿನಿಮಾದಲ್ಲಿ ಸಂಭಾವನೆ ಬರಕ್ ಶುರು ಸಿಕ್ತು. ಅಂದ್ರೆ ಸಮಾಧಾನಕರವಾಗಿ, ಸ್ಯಾಟಿಸ್ಫೈಡ್. ಕಡಿಮೆ ಅಂತಾನೂ ಅಲ್ಲ, ಓಹೋ ಅನ್ನೋ ಮಟ್ಟಕ್ಕಲ್ಲ ಅಂತಲ್ಲ, ನಮಗೆ ಸಮಾಧಾನ ಆದಷ್ಟು ಸಂಭಾವನೆ ಸಿನಿಮಾ ಸಿಗ್ತಾ ಇತ್ತು. ಆಮೇಲೆ ಈಗಲೂ ನಾನು ಹೆಚ್ಚು ಸಿನಿಮಾ ತೊಡಸ್ಕೊಂಡಿದ್ದೀನಿ. ಧಾರಾವಾಹಿಗಿನ ಹೆಚ್ಚು ಸಿನಿಮಾ ತೊಡಸ್ಕೊಂಡಿದ್ದೀನಿ. ವಿಪರ್ಯಾಸ ಅಂದ್ರೆ ನಾನು ಆಗ್ಲೇ ಹೇಳಿದ್ನಲ್ಲ, ಸಿನಿಮಾದಲ್ಲಿ ಸಂಭಾವನೆ ಸಿಗ್ತಾ ಇರ್ಲಿಲ್ಲ, ಧಾರಾವಾಹಿ ಸಂಭಾವನೆ ಸಿಗ್ತಾ ಇತ್ತು. ಧಾರಾವಾಹಿಗಳಲ್ಲಿ ಸ್ಪಾಟ್ ಅಲ್ಲಿ ಸಂಭಾವನೆ ಕೊಡ್ತಾ ಇದ್ರಮ್ಮ. ಇವತ್ತು ಆಕ್ಟ್ ಮಾಡಿದ್ರೆ ಇವತ್ತೇ ಅವತ್ತೇ ಕೊಡ್ತಾ ಇದ್ರು. ಫೈನಲ್ ಕಟ್ ಅಂತ ಒಂದು ಸಂಸ್ಥೆ, ಸಿ.ಕೆ. ಚಂದ್ರು ಅವರದು. ಆಗ ಪಾಪ ಪಾಂಡು, ಸಿಲಿಲಲ್ಲಿ ಇವೆಲ್ಲ ಸೀರಿಯಲ್ ಇರುತ್ತಲ್ಲ, ಅಲ್ಲಿ ಪ್ರತಿ ಎಪಿಸೋಡ್ ಬೇರೆ ಬೇರೆ ಕತೆ ಬರ್ತಾ ಇತ್ತು. ಹಾಗೆ ಗೆಸ್ಟ್ ಅಪಿಯರೆನ್ಸ್ ಜಾಸ್ತಿ ಇರ್ತಾ ಇತ್ತು, ಅತಿಥಿ ಕಲಾವಿದರು ಅಂತ ಹೇಳ್ತೀವಿ. ಆ ಮನೆಯವರು ಒಂದು 5-6 ಪಾತ್ರಧಾರಿಗಳು ಇರ್ತಾ ಇದ್ರು. ಇನ್ನು ಹೆಚ್ಚಿನ ವಿಷಯ ಎಲ್ಲ ಪ್ರತಿದಿನ ಚೇಂಜ್ ಆಗ್ತಾರೆ, ಬೇರೆ ಬೇರೆ ಪಾತ್ರಧಾರಿಗಳು ಬರ್ತಾ ಇದ್ರು. ಅವತ್ತೇ ಮುಗಿದ ತಕ್ಷಣ ಅವರು ಕವರ್ ಕೊಟ್ಬಿಡ್ತಾ ಇದ್ರಮ್ಮ. ಕವರಲ್ಲಿ ಅಮೌಂಟ್ ಇರ್ತಾ ಇತ್ತು. ಮುಗಿದ ಮೇಲೆ ಏನೋದಿರ್ಲಿ, ಎಷ್ಟೋ ಸತಿ ಅದಕ್ಕಿಂತ ಮುಂಚೆ ಮಧ್ಯಾಹ್ನ ಕೊಟ್ಟಿರೋದಿದೆ. ಅದಕ್ಕೂ ಹೇಳಬೇಕು ಅಂದ್ರೆ, ನಾನು ಮೇಕಪ್ ಕೂತಾಗ, ನಾನೊಬ್ಬರಿಗೆಲ್ಲ ಬಹಳಷ್ಟು ಜನಕ್ಕೆ ಅನುಭವ ಆಗಿದೆ, ಮೇಕಪ್ ಕೂತಿದ್ದಾಗಲೇ ಮ್ಯಾನೇಜರ್ ಬಂದು ಕವರ್ ಕೊಡ್ತಾ ಇದ್ವಿ. ನಾವಿನ್ನು ಪಾತ್ರನೇ ಮಾಡಿರ್ತಿರ್ಲಿಲ್ಲ. ನಾವು ಸುಮ್ಮನೆ ತಮಾಷೆ ಕೇಳ್ತಾ ಇದ್ವಿ, ಏನಪ್ಪಾ ನಮ್ಗೆ ಅವಮಾನ ಮಾಡ್ತಾ ಇದ್ದೀರಾ, ಇನ್ನು ಆಕ್ಟ್ ಮಾಡೇ ಇಲ್ಲ, ನಾವು ಮೇಕಪ್ ಹಾಕೊಂಡಿಲ್ಲ, ಕವರ್ ಕೊಡ್ತಾ ಇದ್ದೀರಾ. ಅವ್ರು ಹೇಳ್ತಾ ಇದ್ರು, ಸರ್ ನಿಮ್ ಬಗ್ಗೆ ನಾವು ನಂಬಿಕೆ ಇದೆ, ನೀವು ಪಾತ್ರ ಮಾಡ್ಕೊಡ್ತೀರಿ, ನಮ್ ಕರ್ತವ್ಯ ನಾವು ಮಾಡ್ಬಿಡ್ತೀವಿ. ಖುಷಿ ಅನಿಸುತ್ತೆ. ಅದು ಅಂತ ಒಂದು ಕಾಲ ಇತ್ತಮ್ಮ. ಇವತ್ತು ಧಾರಾವಾಹಿಗಳಲ್ಲಿದೆ, ಇದನ್ನ ಹೇಳ್ಬೇಕು ಹೇಳ್ಬಾರ್ದು ಗೊತ್ತಿಲ್ಲ, ಆದ್ರೂ ಹೇಳ್ಬಿಡ್ತೀನಿ. ಇವತ್ತು ಧಾರಾವಾಹಿಗಳಲ್ಲಿ ಅವತ್ತವತ್ತೆ ಕೊಡೋ ಪದ್ಧತಿ ಇಲ್ಲ. ಈಗ 2 ತಿಂಗಳು 3 ತಿಂಗಳು ಕಾಯ್ಬೇಕು. ಬಹುತೇಕ ಎಲ್ರಿಗೂ ಆಗಿದೆ. ಯಾಕೆಂದ್ರೆ ಇವ್ರು ಏನ್ ಹೇಳ್ತಾರೆ, ಪ್ರೊಡ್ಯೂಸರ್ ಆದ್ರು ನಮಗೆ ಚಾನಲ್ ಇಂದ ಅಮೌಂಟ್ ಬಂದಾಗ ನಾವು ಕೊಡ್ತೀವಿ. ಅವ್ರಿಗೆ ಮಿನಿಮಮ್ 60 days ಇರುತ್ತೆ ಲಾಕಿಂಗ್ ಪೀರಿಯಡ್. 2 ತಿಂಗಳಾದ್ಮೇಲೆ ಅವ್ರಿಗೆ ಪೇಮೆಂಟ್ ಬರೋದು. ಅದು ನಮಗೆ ನಮ್ಮ ಹತ್ರ ಬರೋ ಸತ್ಯ 3 ತಿಂಗಳಾಗತ್ತೆ, 4 ತಿಂಗಳಾಗುತ್ತೆ. ಆಮೇಲೆ ಪದೇ ನಾವು ಕೇಳಬೇಕು ಅವ್ರನ್ನ. ಕೇಳೋದಿದೆಯಲ್ಲ ಅದು ಹಿಂಸೆ, ಕೇಳೋದು ಹಿಂಸೆ. ಕೆಲಸ ತಗೊಂಡವರು ಅವ್ರು ಪ್ರಾಮಾಣಿಕವಾಗಿ ಕೊಟ್ಬಿಟ್ರೆ ನಮಗೂ ಖುಷಿ ಇರುತ್ತೆ. ನಾವು ಪೇಮೆಂಟ್ ಅಂತ ಕೇಳೋದಿಲ್ಲ, ಅದು ತುಂಬಾ ಹಿಂಸೆ. ಅದಕ್ಕೆ ನಾನು ಸ್ವಲ್ಪ ಧಾರಾವಾಹಿ ಅವಾಯ್ಡ್ ಮಾಡ್ತಾ ಇದ್ದೀನಿ. ಕರೀತಾರೆ, ಈಗಲೂ ಧಾರಾವಾಹಿಗಳು ಕರೀತಾರೆ, ಕೆಲವಾರು ಧಾರಾವಾಹಿ ಮಾಡ್ತಾ ಇದ್ದೀನಿ. ನನಗೆ ಎಲ್ಲಿ ಓಕೆ ಅನ್ಸುತ್ತೆ ಅಂತ ಕಡೆ ಹೋಗ್ತೀನಿ. ಪೇಮೆಂಟ್ ಬರೋ ಡೌಟ್ ಅಂತ ಇದ್ರೆ ನಾನು ಮೊದಲೇ ಹೇಳ್ಬಿಡ್ತೀನಿ, ಇಲ್ಲಪ್ಪ ಫ್ರೀ ಇಲ್ಲ ಅಂತ. ಬಟ್ ಸಿನಿಮಾದಲ್ಲಿ ನನಗೆ ಸಮಾಧಾನ ಆಗುವಷ್ಟು ಪೇಮೆಂಟ್ ಸಿಗ್ತಾ ಇದೆ ನನಗೆ. ಆಮೇಲೆ ಅವತ್ತೇ ಪೇಮೆಂಟ್ ಕೊಡ್ತಾ ಇದೆ. ತುಂಬಾ ಜನ ಹೊಸಬ್ರು ಬರ್ತಾ ಇದಾರೆ, ಹೊಸಬ್ರು ಸಿನಿಮಾಗಳು ಮಾಡ್ತಾ ಇದಾರೆ. ಪಾಪ ಅವ್ರಿಗೆ ರಿಟರ್ನ್ಸ್ ಬರ್ತಾ ಇರೋದು ಕಡಿಮೆ ಹೊಸಬ್ರಿಗೆ. ಅದ್ರ ಬಗ್ಗೆ ನಮ್ಗೆ ನೋವಿದೆ. ಆದ್ರೆ ಪ್ರಾಮಾಣಿಕವಾಗಿ ಅವ್ರು ಏನು ಮಾತಾಡಿರ್ತಾರೆ ಅಷ್ಟನ್ನ ಕೆಲಸ ಮುಗೀತಾ ಇದ್ದಾಗೆ ಅಥವಾ ಕೆಲಸ ಮುಗಿಯತು ಮುಂಚೆನೆ ಪೇಮೆಂಟ್ ಕೊಡ್ತಾ ಇದ್ದಾರೆ. ಅದು ಸಂತೋಷವಾದ ಪಡೋಂತ ವಿಷಯ. ಸರಿ, ನೀವು ಧಾರಾವಾಹಿ ಮತ್ತೆ ಸಿನಿಮಾ ಅವಾಗ ಫಸ್ಟ್ ಆಕ್ಟ್ ಮಾಡ್ತಿದ್ರಲ್ಲ, ಅಂದ್ರೆ ಫಸ್ಟ್ ಧಾರಾವಾಹಿ ಆಗಿರ್ಬೋದು, ಫಸ್ಟ್ ಸಿನಿಮಾ ಆಗಿರ್ಬೋದು, ನಿಮ್ಮನ್ನ ನೀವು
ಚಿಕ್ಕ ಸ್ಕ್ರೀನ್ ಮೇಲೆ ಟಿವಿ ಸ್ಕ್ರೀನ್ ಮೇಲೆ ಫಸ್ಟ್ ಟೈಮ್ ನೋಡಿದಾಗ ನಿಮ್ಗೆ ಹೇಗ್ ಫೀಲ್ ಆಗಿತ್ತು ಸರ್? ಖುಷಿ ಆಯ್ತಮ್ಮ. ನಿಮ್ ಮನೆಯಲ್ಲಿ ನಿಮ್ ತಂದೆ ತಾಯಿ? ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಖುಷಿ ಪಡ್ತಾ ಇದ್ರು, ನಮ್ಮ ತಂದೆ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ರು. ಮೊದಲು ನನ್ನ ನಾಟಕ ರಂಗಕ್ಕೆ ಹೋದಾಗಲೇ ನಾಟಕಗಳು ಮಾಡೋವನ್ನ ನಮ್ಮ ತಂದೆಗೆ ಇಷ್ಟ ಆಗ್ತಾ ಇರ್ಲಿಲ್ಲ. ನನ್ನ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದ್ರು, ಅವ್ನಿಗೆ ಹೇಳ್ರಿ ನಾಟಕಕ್ಕೆ ಹೋಗ್ಬೇಡ ಅಂತ ಹೇಳ್ರಿ, ಈ ಧಾರಾವಾಹಿ ಸಿನಿಮಾಗೆಲ್ಲ ಹೋಗ್ಬೇಡ ಅಂತ ಹೇಳಿ. ಅಂದ್ರೆ ಆ ಕಾಲದಲ್ಲಿ ಒಂಥರ ಏನೋ ಒಂದು ತಪ್ಪು ಭಾವನೆ ಇತ್ತು ಹಿರಿಯರಲ್ಲಿ, ಆ ಫೀಲ್ಡ್ ಹೋದ್ರೆ ಕೆಟ್ಟೋಗ್ಬಿಡ್ತಾರೆ ಅನ್ನೋ ಒಂದು ಇದಿತ್ತು. ಹಾಗೆ ನಮ್ಮ ತಂದೆ ಬೇಡ 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 ಅಂತ ಇದ್ರು ಹೋಗುದು. ಆಮೇಲೆ ಧಾರಾವಾಹಿಗಳು ಮಾಡಿದಾಗ ಕೆಲವು ಪಾತ್ರಗಳು ನೋಡಿ ನಮ್ಮ ತಂದೆ ಖುಷಿ ಪಟ್ರು. ಆಮೇಲೆ ನಮ್ಮ ತಂದೆನೇ ನಾನು ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ ಕೆಲವು ಕಡೆ, ಎಲ್ಲಿ ನಮಗೆ ತುಂಬಾ ಒಂದು ಅಡ್ಜಸ್ಟಬಲ್ ಅಥವಾ ನಮಗೆ ಹೆಚ್ಚಿನ ಗೌರವ ಇದೆ ಅಂತ ಸೆಟ್ಟಿಗೆ ಕರ್ಕೊಂಡು ಹೋಗ್ತಾ ಇದ್ದೆ. ಆ ಸೆಟ್ಗೆ ಹೋದಾಗ ಸುನೀಲ್ ಪುರಾಣಿಕು, ಲಿಂಗ್ ದೇವರು ಇಂಥವ್ರೆಲ್ಲ ನೋಡಿದ್ರು. ಅವರೆಲ್ಲ ನೋಡಿದಾಗ ನಮ್ಮ ತಂದೆ ಖುಷಿ ಪಟ್ರು. ಇಷ್ಟು ಚಿಕ್ಕ ವಯಸ್ಸು ಹುಡುಗರು ಎಷ್ಟು ಸಂಸ್ಕಾರವಂತರು ಅಂದ್ಬಿಟ್ಟು. ಒಂದು ಘಟನೆ ಹೇಳ್ತೀನಿ, ಇವತ್ತು ನಾನು ಫಾಲೋ ಮಾಡ್ತಾ ಇದ್ದೀನಿ. ಕೃಷ್ಣರಾವ್ ಪಾರ್ಕ್ ಹತ್ರ ಬಸವನಗುಡಿಲಿ ಒಂದು ಶೂಟಿಂಗ್ ನಡೀತಾ ಇತ್ತು. ಇದೇ ಲಿಂಗ್ ದೇವರು, ಸುನೀಲ್ ಪುರಾಣಿಕ್ ಅವರು ನಮ್ಮ ತಂದೆನ ಕರ್ಕೊಂಡು ಹೋದ. ಡೈರೆಕ್ಟರ್ ಬಂದ್ರು. ಬಂದ ತಕ್ಷಣ ಸುನೀಲ್ ಪುರಾಣಿಕ್ ಅವರು ಆ ಮನೆ, ಶೂಟಿಂಗ್ ಮನೆ ಇತ್ತರ ಬಾಗಲಲ್ಲಿ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದ್ರು. ಅದು ನೋಡಿ ನಮ್ಮ ತಂದೆ ಖುಷಿ ಆಗೋಗ್ಬಿಟ್ರು. ಇಷ್ಟು ಚಿಕ್ಕ ವಯಸ್ಸಿಗೆ ಹುಡುಗರು ಎಷ್ಟೋ ಸಂಸ್ಕಾರ ಇದೆ, ತಾನು ಕೆಲಸ ಮಾಡೋ ಜಾಗಕ್ಕೆ ನಮಸ್ಕಾರ ಮಾಡ್ಕೊಂಡು ಹೋದ ಅಂತ ಅಂದ್ಬಿಟ್ಟು. ಅವಾಗ ಏನಿಸ್ತು ಅವ್ರಿಗೆ, ಅದು ನೋಡಿದಷ್ಟ ನನ್ನ ಮಗ ಒಳ್ಳೆ ಸಂಸ್ಕಾರವಂತರ ಜೊತೆಲಿದ್ದಾನೆ ಅನ್ನೋ ಒಂದು ಭಾವನೆ ಬಂತು. ಆಮೇಲೆ ನಾವು ರಂಗಭೂಮಿ ನಾವು ಕಲ್ತಿರೋದು ಅದೇನೆ. ನಾವು ನಾಟಕಕ್ಕೆ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ, ಆ ನಾಟಕದ ಹಾಲ್ಗೆ ಹೋಗ್ಬೇಕಾದ್ರೆ ನಮಸ್ಕಾರ ಮಾಡ್ಕೊಂಡು ಹೋಗ್ತೀವಿ. ಮೇಕಪ್ ಕೂತ್ಕೊಂಡಾಗ ಮೇಕಪ್ ನಮಸ್ಕಾರ ಮಾಡ್ಕೊಳ್ತೀವಿ. ಕ್ಯಾಮ್ರಾ ಮುಂದೆ ಹೋಗಿ ನಮಸ್ಕಾರ ಮಾಡ್ಕೊಳ್ತೀವಿ. ಇವತ್ತಿನ ನಾವು ಫಾಲೋ ಮಾಡ್ತಾ ಇದ್ದೀವಿ. ಈಗಲೂ ನಾನು ಯಾವುದೇ ಒಂದು ಶೂಟಿಂಗ್ ಹೋಗ್ಬೇಕಾದ್ರೆ ಶೂಟಿಂಗ್ ಸ್ಪಾಟ್ ಅಲ್ಲಿ ಬಾಗಿಲ ನಮಸ್ಕಾರ ಮಾಡ್ಕೊಂಡು ಹೋಗೋದು. ಮೇಕಪ್ ಕೂತ್ಕೊಂಡು ನಮಸ್ಕಾರ ಮಾಡ್ಕೊಂಡು ಕೂತ್ಕೊಳ್ತೀವಿ. ಮೇಕಪ್ ಅಂದ್ರೆ ನಮಸ್ಕಾರ ಮಾಡ್ತೀವಿ, ನಿರ್ದೇಶಕ ನಮಸ್ಕಾರ ಹೇಳ್ತೀವಿ, ಕ್ಯಾಮ್ರಾ ನಮಸ್ಕಾರ ಮಾಡ್ತೀವಿ. ಸ್ಕ್ರಿಪ್ಟ್ ಕೊಟ್ಟಾಗ ಅದನ್ನ ನಮಸ್ಕಾರ ಮಾಡ್ಕೊಳ್ತೀವಿ. ಅವೆಲ್ಲವೂ ಸರಸ್ವತಿ ನನ್ನ ದೃಷ್ಟಿ. ಪ್ರತಿಯೊಂದು ತಾಯಿ ಶಾರದೆ ಕೃಪೆ ಇದ್ರೆ ಮಾತ್ರ ಯಾರೇ ಒಬ್ರು ಕಲಾವಿದರು ಅನ್ನಿಸ್ಕೊಳಕ್ ಸಾಧ್ಯ ಅಂತ ನನ್ನ ವೈಯಕ್ತಿಕ ಅನಿಸಿಕೆ. ನಿಜ ಸರ್, ನಾನು ಕಲ್ತ್ಕೊಂಡೆ ಕೇಳಿ. ಸಿಲ್ಲಿರಲ್ಲಿ ಮತ್ತೆ ಪಾಪ ಪಾಂಡಲ್ಲಿ ತುಂಬಾ ಫೇಮಸ್ ಸೀರಿಯಲ್ಸ್, ನಾವು ತುಂಬಾ ನೋಡಿದೀವಿ ಅದನ್ನ. ಆ ಸೀರಿಯಲ್ ಸೆಟ್ ಅಲ್ಲಿ ಹೇಗ್ ಮಜಾ ಮಾಡ್ತಿದ್ರಿ? ಅಂದ್ರೆ ಆನ್ ಸ್ಕ್ರೀನ್ ಅಂತೂ ಕಾಮಿಡಿ ಸೀರಿಯಲ್ ಅದು. ಆ ಸೆಟ್ ಅಲ್ಲಿ ನೀವು ಪ್ರಾಕ್ಟೀಸ್ ಮಾಡಿ ರಿಹರ್ಸ್ ಮಾಡೋವಾಗ ಅವಾಗ ಹೇಗಿತ್ತು ಸರ್? ಎಲ್ಲರೂ ಜಾಲಿ ಜಾಲಿಯಾಗಿ ಅಂತ ಸೆಟ್ಗಳು ಬಹಳ ಖುಷಿ ಕೊಡ್ತಾ ಇತ್ತು. ಅಲ್ಲಿ ಇಡೀ ತಂಡ, ಕಲಾವಿದರಾಗ್ಬೋದು, ನಿರ್ದೇಶಕರು ಆಗ್ಬೋದು, ಎಲ್ಲರೂ ಖುಷಿಯಾಗಿ ಹೇಳ್ತಾ ಇದ್ರು. ನಮ್ಮ ವಿಜಯ್ ಪ್ರಸಾದ್ ಅವರು ಡೈರೆಕ್ಟರ್, ಅವ್ರು ಹೇಗಂದ್ರೆ ಯಾರೋ ಒಬ್ರು ಕಲಾವಿದರು ಬರ್ಲಿ, ಅಲ್ಲಿ ರೆಗ್ಯುಲರ್ ಇರೋಂಥ ಕಲಾವಿದರು ಅಂತಾನೆ ಅಲ್ಲ, ಹೊಸ ಕಲಾವಿದರು ಬರ್ಲಿ, ಅವ್ರನ್ನ ತುಂಬಾ ಪ್ರೀತಿಯಿಂದ ನಡೆಸ್ಕೊತಾ ಇದ್ರು. ಮೊದಲನೇ ಶಾಟ್ ಓಕೆ ಆದ ತಕ್ಷಣ ಇಡೀ ಸೆಟ್ ಕ್ಲಾಪ್ ಮಾಡ್ತಾ ಇದ್ರು. ಅಂದ್ರೆ ಅವ್ರನ್ನ ಎಂಕರೇಜ್ ಮಾಡಕ್ಕೆ, ಕಲಾವಿದರನ್ನ ಹುರಿದುಂಬಿಸ್ಬೇಕು ಅನ್ನೋ ಒಂದಿದ್ದು. ಇಡೀ ಸೆಟ್ ಕ್ಲಾಪ್ ಮಾಡಿದಾಗ ಕಲಾವಿದರಿಗೆ ನಾನು ಏನೋ ಸಾಧನೆ ಮಾಡಿದೆ, ನಾನು ಚೆನ್ನಾಗಿ ಪಾತ್ರ ಮಾಡಿದೆ ಅನ್ನೋ ಒಂದು ಭಾವನೆ ಬರ್ತಾ ಇತ್ತು. ಇನ್ನು ಹುರುಪು ಬರ್ತಾ ಇತ್ತು ಮಾಡಕ್ಕೆ, ನೆಕ್ಸ್ಟ್ ಮಾಡಕ್ ಇನ್ನ ಹುರುಪು. ಸರ್, ಹಿಂಗ ಹೇಳಿದ್ರೆ ನಿಮ್ ತಂದೆಯವ್ರಿಗೆ ನೀವು ಆ ಫೀಲ್ಡ್ ಹೋಗೋದು ಇಷ್ಟ ಇರಲಿಲ್ಲ ಅಂತೇಳಿ, ಈಗ ಸುಮಾರು ಜನ ಅದನ್ನ ಅನುಭವಿಸ್ತಿರ್ತಾರೆ. ಈಗ ಸಿನಿಮಾ ರಂಗಕ್ಕೆ ಬರ್ಬೇಕು ಅನ್ನೋರು, ಅವ್ರ ಮನೇಲಿ ಅವ್ರಿಗೆ ಸಪೋರ್ಟ್ ಇರಲ್ಲ ಸರ್. ಅಂತ ಪೇರೆಂಟ್ಸ್ ನೀವ್ ಏನ್ ಹೇಳಕ್ ಇಷ್ಟಪಡ್ತೀರಾ? ಅಂದ್ರೆ ಮಕ್ಕಳಿಗೆ ಕಲೆ ಇರುತ್ತೆ, ಮಕ್ಕಳಿಗೆ ಟ್ಯಾಲೆಂಟ್ ಇರುತ್ತೆ, ಬಟ್ ಈ ಫೀಲ್ಡ್ ಅಂದ್ರೆ ಒಂಥರ ಭಯ ಪಟ್ಕೊಂಡು ಇದ್ಬೇಡ ಈ ಫೀಲ್ಡ್ ಅಂತಾರೆ. ಸೊ ಅಂತವ್ರಿಗೆ ನೀವು ನಿಮ್ಗೆ ಉದಾಹರಣೆ ಹೇಳಿದೆ, ನಮ್ ತಂದೆನ ಸೆಟ್ಟಿಗೆ ಕರ್ಕೊಂಡು ಹೋದೆ ನಾನು. ಅಲ್ಲಿ ಹೋದಾಗ ಅಲ್ಲಿ ಅಟ್ಮಾಸ್ಫಿಯರ್ ನೋಡಿದ್ರು ಅವರು, ಅವ್ರಿಗೆ ಇಷ್ಟ ಆಯ್ತು. ನನಗೆ ಓಕೆ ಪ್ರೊಸೀಡ್ ಅಂದ್ಬಿಟ್ಟು ಪರ್ಮಿಷನ್ ಕೊಟ್ಟಾಯ್ತು ಸೀರಿಯಲ್ಗೆ. ಆ ನಂತರ ಸೀರಿಯಲ್ ನೋಡಿ ಖುಷಿ ಪಡ್ತಾ ಇದ್ರು. ಆಮೇಲೆ ಅವರೇ ಬೇಡ 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 ಅಂತ ಹೇಳ್ತಾ ಇದ್ರು. ಕೊನೆಯಲ್ಲಿ ಅವ್ರೇನೋದು, ಸ್ಕ್ರೀನ್ ಮೇಲೆ ಒಂದು 5 ನಿಮಿಷ ಆದ್ರೂ ಕಾಣಿಸ್ಬೇಕು ಕೊಡೋ ನೀನು ಅಂತ ಇದ್ರು. ಅಂದ್ರೆ ಅವ್ರಲ್ಲಿ ಆ ಒಂದು ಆಸೆ, ಆ ಭಾವನೆ ಬಂತು. ಅದು ನಮ್ಮ ತಂದೆ ಹೋಗಿ ಆಗ್ಲೇ ಬಹಳ ವರ್ಷ ಆಯ್ತು. ಸುಮಾರು ಹತ್ತತ್ರ ಒಂದು 30 ವರ್ಷಗಳೇ ಆಗ್ತಾ ಬಂತು. ಇವತ್ತು ನಮ್ಮ ತಂದೆ ಆಗಲಿ ನಮ್ಮ ತಾಯಿ ಆಗಲಿ ಇದ್ದಿದ್ರೆ ಇವತ್ತು ನೀವು ನಿಮ್ಮಂಥವ್ರು ಒಂದು 10 ಜನ ಗುರ್ಸೋದನ್ನ ನೋಡಿ ಖುಷಿ ಪಡ್ತಾ ಇದ್ರು. ಆ ಒಂದು ಸೌಭಾಗ್ಯ ನನ್ನದಾಗ್ಲಿಲ್ಲ. ಅವರಿಬ್ಬರನ್ನು ಕಳ್ಕೊಂಡೆ. ಈಗ ನನ್ನ ಹಿರಿಯರಲ್ಲಿ ನಮ್ಮ ತಂದೆ ಜೊತೆಯವರು ಸಮಕಾಲೀನ ಯಾರು ನೋಡಿದಾಗ ನಾನು ಅವ್ರ ಆಶೀರ್ವಾದ ಮಾಡಿದಾಗ ನಮ್ಮ ತಂದೆ ತಾಯಿ ಆಶೀರ್ವಾದ ಅಂತ ಅನ್ಕೊಳ್ತೀನಿ. ಬಟ್ ಅವ್ರ ಆಶೀರ್ವಾದ ಇಲ್ಲಿವರೆಗೆ ಕರ್ಕೊಂಡ್ ಬಂದಿದೆ. ಈಗ ನಿಮ್ದು ಧಾರಾವಾಹಿ ಆಕ್ಟಿಂಗ್ ಅದೆಲ್ಲ ಟೈಮ್ ನಡೆಯುವಾಗ
ಈಗ ಸುಮಾರು ಜನ ಈಗ ಧಾರಾವಾಹಿ ಮಾಡಬೇಕಾದ್ರೆ ಸಿನಿಮಾಗೆ ಹೋಗಲ್ಲ, ಅಂದ್ರೆ ಧಾರಾವಾಹಿಲೇ ಕಾನ್ಸಂಟ್ರೇಟ್ ಮಾಡ್ತಾರೆ. ಈಗ ಸಿನಿಮಾದಲ್ಲಿ ಆಕ್ಟ್ ಮಾಡೋಕ್ಕೂ ಧಾರಾವಾಹಿಯಲ್ಲಿ ಆಕ್ಟ್ ಮಾಡೋಕ್ಕೂ ಏನ್ ಡಿಫ್ರೆನ್ಸ್, ಅಂದ್ರೆ ಏನ್ ವ್ಯತ್ಯಾಸ ಇದೆ ಸರ್? ತುಂಬಾ ವ್ಯತ್ಯಾಸ ಏನಿಲ್ಲ. ಕಲಾವಿದರು ಅಲ್ಲೂ ಇನ್ವಾಲ್ವ್ ಆಗಬೇಕಾಗತ್ತೆ, ಇಲ್ಲೂ ಇನ್ವಾಲ್ವ್ ಆಗಬೇಕಾಗುತ್ತೆ. ಟೆಕ್ನಿಕಲಿ ಡಿಫ್ರೆನ್ಸ್ ಇರುತ್ತೆ. ಟೆಕ್ನಿಕಲಿ ಇಲ್ಲಿ ಕ್ಯಾಮ್ರಾ ಬೇರೆ, ಅಲ್ಲಿ ಕ್ಯಾಮ್ರಾ ಬೇರೆ, ಇಲ್ಲಿ ಲೈಟಿಂಗ್ಸ್ ಬೇರೆ, ಅಲ್ಲಿ ಲೈಟಿಂಗ್ಸ್ ಬೇರೆ, ಶಾರ್ಟ್ಸ್ಗಳು ಬೇರೆ ಬೇರೆ ತೆಗಿತಾರೆ, ಇವೆಲ್ಲ ಇರುತ್ತೆ. ಕಲಾವಿದರಿಗೆ ಎಲ್ಲೂ ಒಂದೇನೆ. ಆ ಟೆಕ್ನಿಕಲ್ ಏನೇ ಇರುತ್ತೆ ಸಣ್ಣ ಪುಟ್ಟದ್ದು, ಕೂದಲೆಡೆ ಎಷ್ಟು ಅದನ್ನ ತಿಳ್ಕೊಂಡ್ರೆ ಸಾಕು ಅಷ್ಟೇ. ನಿಮಗೆ ದೊಡ್ಡ ಪಾತ್ರ ಸಿನಿಮಾದಲ್ಲಿ ಸಿಕ್ಕಿದ್ ಯಾವ ಸಿನಿಮಾಲಿ ಸರ್? ನಾನು ನಿಮ್ಗೆ ಹೇಳ್ತೇನೆ, ಈಗ ಸುಮಾರು ಒಂದು 600 ಸಿನಿಮಾ ನಂದು ಆಯ್ತು ಅಂತ. ಆದ್ರೆ ಇವತ್ತಿಗೂ ನಾನು ನೋಡಿದ ತಕ್ಷಣ ಜನ ಹೇಳಿದ್ರು ಸಾರಥಿ ಸಾರಥಿ ಅಂತ. ಆಮೇಲೆ ಎಷ್ಟೋ ಜನರ ಸಾರಥಿನೇ ನಾನು ಮೊದಲನೇ ಸಿನಿಮಾ ಅನ್ಕೊಂಡಿದ್ದಾರೆ. ಇಲ್ಲ, ಅದಕ್ಕೆ ಮುಂಚೆನೆ ಬಹಳಷ್ಟು ಸಿನಿಮಾ ಆಗಿತ್ತು. ಬಹುಶಃ ಒಂದು 200-250 ಸಿನಿಮಾ ಅಷ್ಟೊತ್ತು ಆಗಿತ್ತು ಅಂತ ಕಾಣುತ್ತೆ. ಆದ್ರೂ ಜನ ನನ್ನ ಗುರುತಿಸಿದ್ದು ಸಾರಥಿ ಸಿನಿಮಾದಲ್ಲಿ. ಸಾರಥಿಲಿ ಹೀರೋ ಚಿಕ್ಕ ಹುಡುಗ ಆಗಿದ್ದಾಗ ನಾನು ಅವ್ರ ಮನೆ ಸರ್ವೆಂಟ್. ಅವ್ರು ಚಿಕ್ಕ ಹುಡುಗ ಆಗಿದ್ದಾಗ ಅವನ್ನ ಕುದುರೆ ಮೇಲೆ ಕೂರಿಸ್ಕೊಂಡು ಆಡಿಸೋದು, ಕುದುರೆ ಕಲಿಸೋದು, ಅವನ್ನ ಲಾಲ್ಯ ಪಾಲೆ ನೋಡ್ಕೊಳ್ಳೋದು, ಈ ತರದ್ದೆಲ್ಲ ಪಾತ್ರ ಅದು. ಸಿನಿಮಾಗಳಲ್ಲಿ ಏನಾಗುತ್ತೆ ಅಂದ್ರಮ್ಮ, ನಾವು ಎಷ್ಟು ಸಿನಿಮಾ ಮಾಡಿದ್ವಿ ಅನ್ನೋದಕ್ಕಿಂತ ಗೆದ್ದು ಸಿನಿಮಾಗಳಲ್ಲಿ ಪಾತ್ರ ಮಾಡಿದ್ದಾಗ ಜನ ಗುರುತಿಸ್ತಾರೆ ಅಲ್ವೇ? ಹಾಗೆ ನಾನು 600 ಸಿನಿಮಾ ಮಾಡಿದ್ರು ಕೂಡ ಬಹುಶಃ ಒಂದು 100 ಸಿನಿಮಾ ಜನ ಗುರುತಿಸ್ಬೋದು. ಅದು ನಂಬರ್ ಕೌಂಟಿಂಗ್ ಅಷ್ಟೇ. ಪೇಷನ್ಸ್ ಎಷ್ಟಿರ್ಬೇಕಲ್ಲ ಸರ್? ನೀವು 600 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿ 100 ಸಿನಿಮಾಗಳಲ್ಲಿ ನಿಮ್ಗೆ ಅಂದ್ರೆ ನಿಮ್ಗೆ ಅನ್ಸಿದೆ ಅಂದ್ರೆ ನಿಮ್ಗೆ ಎಷ್ಟು ಪೇಷನ್ಸ್ ಇರಬಾರ್ದು? ಇರಬೇಕು. ಪೇಷನ್ಸ್ ಇದ್ರೆ ಮಾತ್ರ ಹೇಳಿ ಉಳಿಯಕ್ಕೆ ಸಾಧ್ಯ. ಆರಂಭದಲ್ಲಿ ನಾನು ಪೇಷನ್ಸ್ ಕಳ್ಕೊತಾ ಇದ್ದೆ. ಆಮೇಲೆ ಗೊತ್ತಾಯ್ತು. ಈಗ ಶೂಟಿಂಗ್ ಯಾರು ನೋಡ್ತಾ ಇದ್ರೆ ಬೇಜಾರಾಗೋಗ್ಬಿಡುತ್ತೆ ಅವ್ರಿಗೆ. ನಾವು 1 ಟೇಕ್ ನೋಡ್ತಾರೆ, 2 ಟೇಕ್ ನೋಡ್ತಾರೆ, 3 ಟೇಕ್ ಏನ್ ಇವ್ರು ಮಾಡಿದ್ದೆ ಮಾಡ್ತಾರೆ ಬಂದ್ರು ಅಂತ. ಹಾಗೆ ನಾವು ಅಲ್ಲಿ ಹೋದಾಗ ಅನಿವಾರ್ಯ. ಅದು 1 ಟೇಕ್ ಆಗ್ಬೋದು, 10 ಟೇಕ್ ಆಗ್ಬೋದು, 20 ಟೇಕ್ ಆಗ್ಬೋದು. ಪರ್ಫೆಕ್ಷನ್ ಆಗೋವರು ಮಾಡ್ಲೇಬೇಕು. ಅಲ್ಲಿ ಗ್ರಾಮರ್ ಹಾಗೆ ಅಲ್ವೇ? ತಾಳ್ಮೆ ಬಹಳ ಮುಖ್ಯ. ಆ ತಾಳ್ಮೆ ಇವತ್ತರೆಗೂ ನನ್ನ ಕರ್ಕೊಂಡ್ಬಂದಿದೆ ಇಲ್ಲಿ. ಯಾಕೆ ಪೇಷನ್ಸ್ ಬಗ್ಗೆ ಮಾತಾಡೋದು ಅಂದ್ರೆ, ಈಗ ಸುಮಾರು ಜನ ಈಗಿನ ಯಂಗ್ಸ್ಟರ್ಸ್ ನಾನು ಹೇಳ್ತೀನಿ, ಏನೋ ಒಂದ್ ಕೆಲಸ ಮಾಡ್ತಿರ್ತಾರೆ ಅಥವಾ ಯಾವ್ದೋ ಒಂದ್ ಫೀಲ್ಡ್ ಅಲ್ಲಿ ಇರ್ತಾರೆ, ಬೇಗ ಸಕ್ಸಸ್ ಸಿಗ್ಲಿಲ್ಲ ಅಂದ್ರೆ ಆ ವಿಷಯದ ಮೇಲೆ ಇಂಟ್ರೆಸ್ಟ್ ಕಳ್ಕೊಂಡ್ಬಿಡ್ತೀವಿ. ಅದಕ್ಕೆ ಹೇಳಿದ್ರೆ ನಿಮ್ಗೆ ಅಷ್ಟು ಸಿನಿಮಾಗಳು ಮಾಡಿ ಈಗ ನೀವು ಹೆಮ್ಮೆಯ ಕಲಾವಿದ. ಆಕ್ಚುಲಿ ಖುಷಿ ಆಗುತ್ತೆ. ಸಾರಥಿ ಫಿಲಮ್ ಅಲ್ಲಿ ನಿಮ್ದು ಯಾವ ತರ ದರ್ಶನ್ ಸರ್ ಜೊತೆ ಒಡನಾಟ ಇತ್ತು? ಅವ್ರ ಜೊತೆ ಹೆಚ್ಚು ಇರ್ಲಿಲ್ಲ, ಬಟ್ ಸೆಟ್ ಅಲ್ಲಿ ಇರ್ತಿದ್ರು. ಹುಡುಗನ ಜೊತೆ ಅವರು ಬಾಲಕ ಆಗಿದ್ದಾಗ ಇರುವಂತ ಪಾತ್ರ. ಆಮೇಲೆ ಅವ್ರು ದೊಡ್ಡವ್ರು ಆದ್ಮೇಲೆ ಕೂಡ ನಾನು ಅವ್ರ ಮನೆ ಸರ್ವೆಂಟ್ ಆಗಿ ಇರ್ತೀನಿ. ಅಷ್ಟು ಅದು ಕತೆ ಬೇರೆ ತರ ಹೊರಟಾಗಿರುತ್ತೆ. ಅವರು ಮನೆ ಬಿಟ್ಟು ಹೊರಟಾಗಿರ್ತಾರೆ. ಈ ತರದ್ದು ಒಂದೇ ಒಂದು ಸೀನ್ ಕಾಂಬಿನೇಷನ್ ಬರುತ್ತೆ. ಅದು ನನ್ನ ಮುಖಾಮುಖಿ ಏನಿಲ್ಲ. ನಾನು ಅವ್ರ ತಾಯಿ ಹತ್ರ ಮಾತಾಡ್ತಾ ಇರ್ತೀನಿ, ಅವ್ರ ಮನೆಯಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಆ ತರ ತುಂಬಾ ಒಳ್ಳೆ ಒಂದು ಇಂಪಾರ್ಟೆಂಟ್ ಇರುವಂತ ಪಾತ್ರ. ಅಂತ ಒಂದು ಸಿನಿಮಾದಲ್ಲಿ ನಾನು ಕರೆದ ಪಾತ್ರ ಕೊಟ್ಟಂತ ತೂರಿ ಪದಿನಕರ್ ಅವರು ನಿರ್ದೇಶಕರು, ಅವರು ಕೂಡ ನನಗೆ ಈ ಟೈಮ್ನಲ್ಲಿ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೀವಾಗಲೇ ಹೇಳಿದ್ರಿಮ್ಮ ತಾಳ್ಮೆ ಅನ್ನೋದ್ರ ಬಗ್ಗೆ ಅಲ್ವಾ? ಈಗಿನವ್ರಿಗೆ ತಾಳ್ಮೆ ಕಡಿಮೆ, ನಿಜಾನೇ. ಇತ್ತೀಚೆಗೆ ನಾನೊಂದು ಸಿನಿಮಾ ಸೆಟ್ ಹೋದಾಗ ಒಬ್ಬ ಹುಡುಗ ಸಿಕ್ಕಿದ. ಅವ್ರಿಗೆ ಕೆಲವ್ರಿಗೆ ಏನಾಗ್ಬಿಟ್ಟಿದೆ, ರಂಗಭೂಮಿ ಹೇಳಿದ್ನಲ್ಲ, ರಂಗಭೂಮಿ ನಮಗೆ ಅಡಿಪಾಯ, ಬೇಸ್ಮೆಂಟ್. ಅದು ಇವತ್ತು ನಮ್ಗೆ ಒಂಚೂರು ಧೈರ್ಯ ಕಲಿಸ್ತು, ಒಂದು 4 ಮಾತಾಡುವಂತ ಒಂದು ಶಕ್ತಿನ ಕಲಿಸ್ತು, ಕ್ಯಾಮ್ರಾ ಫೇಸ್ ಮಾಡೋ ಸಾಮರ್ಥ್ಯ ಒಂದು ಕಲಿಸ್ತು. ಅದಕ್ಕೆ ನಾವು ಥ್ಯಾಂಕ್ಸ್ ಹೇಳ್ತೀವಿ. ಕೆಲವರಿಗೆ ರಂಗಭೂಮಿ ಅನ್ನೋದು ನಾನು ಸಿನಿಮಾ ಬರೋದಕ್ಕೆ ಮೆಟ್ಲು ಅನ್ಕೊಂಡ್ಬಿಟ್ಟಿರ್ತಾರೆ. ಅಲ್ಲ, ಅದು ಕಲಿಯೋದಕ್ಕೆ ಒಂದು ಅವಕಾಶ ಅಷ್ಟೇ. ಒಬ್ಬ ಹುಡುಗ ಬಂದಾನ ಅದರ ಬಂದ್ಬಿಟ್ಟು ಅವ್ನು ಹೇಳ್ತಾ ಇದ್ದ, ಸರ್ ನಾನು ಥಿಯೇಟರ್ ಮಾಡ್ತಾ ಇದ್ದೀನಿ ಸರ್, ನನಗೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿಲ್ಲ ಸರ್ ಅಂತ. ಹೌದಪ್ಪ, ಯಾವಾಗಿಂದ ಮಾಡ್ತಾ ಇದೆಯಪ್ಪ? 6 ತಿಂಗಳಿಂದ ಮಾಡ್ತಾ ಇದ್ದೀನಿ ಸರ್, ನಾನು ಸಿನಿಮಾದಲ್ಲಿ ಅವಕಾಶ ಸಿಕ್ಕಿಲ್ಲ ಅಂತ. ನಾನು ಹೇಳಿದೆ ಅವ್ರಿಗೆ, ನೋಡು ಗೆಳೆಯ, ನಾನು 40 ವರ್ಷದಿಂದ ಇದ್ದೀನಿ ಈ ಫೀಲ್ಡ್ ಅಲ್ಲಿ, ನೀನು 6 ತಿಂಗಳು ಅಂತ ಹೇಳ್ತಾ ಇದೀಯ. 6 ತಿಂಗಳು ದುಡ್ದ 40 ವರ್ಷ ದುಡ್ದು. ಇವತ್ತಿಗೂ ನಾವಿನ್ನು ಸ್ಟ್ರಗಲಿಂಗ್ ಹೋರಾಟನೇ. ನಾವೇನು ಸಾಧಿಸಿದೀವಿ ಅಂತ ನಾವು ಯಾವತ್ತೂ ನಾವು ಅನಿಸಿಲ್ಲ. ಸಾಧನೆ ಮಾಡ್ಬೇಕಾದ್ರೆ ತುಂಬಾ ಇದೆ, ತುಂಬಾ ಇದೆ. ನಾವು ಸಾಧನೆ ಮಾಡಿದೀವಿ ಅನ್ನೋದು ಸಾಧಿಸ್ಬೇಕಾದ ಅಷ್ಟೇ. ಸಾಗರದಷ್ಟು ಸಾಧನೆ ಮಾಡ್ಬೇಕಾದಿದೆ, ನಾವೇನು ಅಲ್ಲ ಅಂತ ಅವನು ತಿಳಿ ಹೇಳಿದೆ. ಹಾಗೆ ದಿಢೀರಂತ ಯಶಸ್ಸು ಯಾವುದು ಸಿಗಲ್ಲ. ಅಪರೂಪಕ್ಕೆ ದಿಢೀರಂತ ಸಿಕ್ಕರೂ ಕೂಡ ಅದು ಜಾಸ್ತಿ ದಿವಸ ಇಲ್ಲ.
ಕರೆಕ್ಟ್. ಅಲ್ವೇ? ಕಲೆ ಅನ್ನೋದು ಒಂದು ತಪಸ್ಸು. ಹ್ಮ್ ತಪಸ್ಸು ಹೇಗ್ ಮಾಡ್ತೀವೋ ಹಾಗೆ ಕಲೆನ ನಾವು ಭಕ್ತಿಯಿಂದ ಆರಾಧಿಸ್ಬೇಕು. ಧರ್ಮೋ ರಕ್ಷತೆ ರಕ್ಷಿತ ಅಂತ ಹೇಳ್ತಾರಲ್ವಾ, ಧರ್ಮವನ್ನ ರಕ್ಷಿಸಿದ್ರೆ ಅದು ನಮ್ಮ ರಕ್ಷಿಸುತ್ತೆ ಅಂತ ಹೇಳ್ತಾರೆ. ಹಾಗೆ ಕಲೆನೂ ಅಷ್ಟೇ, ಕಲೆನ ನಾವು ಎಷ್ಟು ಆರಾಧಿಸ್ತೀವೋ ಆ ತಾಯಿ ಕಲಾ ಸರಸ್ವತಿ ಕೈ ಹಿಡಿತಾರ. ಸರ್ ನಿಮ್ ನೆಚ್ಚಿನ ನಟ ಅಥವಾ ನಟಿ ಯಾರು ಸರ್? ನಾನು ತುಂಬಾ ಸಂದರ್ಭಗಳಲ್ಲಿ ಹೇಳಿದ್ದೀನಿ, ನನ್ನ ನೆಚ್ಚಿನ ನಟಿ ನೆಚ್ಚಿನ ನಟರು KS ಅಶ್ವಥ್ ಅವರು. ನನಗೆ ಆದರ್ಶ ನಟರು, ಆದರ್ಶ ವ್ಯಕ್ತಿ, ನಿಮ್ ರೋಲ್ ಮಾಡೆಲ್. ಹೌದು. ಆಸ್ ಎ ಕಲಾವಿದ ಹಾಗೂ ಕಲಾವಿದ ಅಲ್ಲದೆ ಇದ್ರು ಕೂಡ ಅವ್ರ ಒಡನಾಟ ತುಂಬಾ ಇತ್ತು. ಅವ್ರ ಜೊತೆಯಲ್ಲಿ ಪಾತ್ರ ಮಾಡಿದ ಅವಕಾಶ ಸಿಕ್ತು ಒಂದ್ ಸಿನಿಮಾದಲ್ಲಿ. ಅಂದ್ರೆ ಒಂದೇ ಸೀನಲ್ಲಿ ಇಬ್ರು ಬಂದು ಹೋಗ್ತೀವಿ. ಆ ನಂತರ ಒಡನಾಟ ಇತ್ತು, ಅವ್ರ ಮನೆಗೆಲ್ಲ ಹೋಗಿದ್ದೀನಿ ತುಂಬಾ ಸರ್ತಿ, ತುಂಬಾ ಮಾತಾಡಿದೀವಿ. ಹಾಗಾಗಿ ನೆನಪು ಹೇಳ್ಬೋದಾ ಸರ್ ಅವ್ರ ಜೊತೆ? ಹಾ, ಒಂದು ಕಾರ್ಯಕ್ರಮ ಬೆಂಗಳೂರಲ್ಲಿ ಅವ್ರಿಗೊಂದು ಪ್ರಶಸ್ತಿ ಕೊಡುವಂತ ಕಾರ್ಯಕ್ರಮ ಇತ್ತು ನಮ್ದೊಂದು ತಂಡದಿಂದ. ಅವರು ಬಹಳ ಒಂಥರ ಶಿಸ್ತುಬದ್ಧ ವ್ಯಕ್ತಿ, ಯಾವುದನ್ನು ಸುಲಭವಾಗಿ ಒಪ್ಕೋತಾ ಇರಲಿಲ್ಲ. ಅವ್ರು ಮೀಟ್ ಮಾಡ್ಬೇಕಾಯ್ತು. ಯಾರೋ ಒಬ್ರು ನಮ್ಮ ಡೈರೆಕ್ಟರ್ ಒಬ್ರು PJ ಸುಧೀರ್ ಅಂತ ಇದ್ರು, ತುಂಬಾ ಹಾಡೋರು, ಅವರಿಗೆ ತುಂಬಾ ಹತ್ತಿರದವರು ಅವರು. ಅವ್ರನ್ನ ಮೀಟ್ ಮಾಡಿ ಅವ್ರನ್ನ ಕರೆಸ್ಬೇಕು ಅಂತ ಹೇಳಿ ಅಲ್ಲಿಗೆ ಹೋದ್ವಿ, ಮೈಸೂರು ಅವ್ರ ಮನೆ. ಸುಧೀರ್ ಅವ್ರು ಕರ್ಕೊಂಡು ಹೋದ್ವಿ. ಅವರು ಮಾತಾಡಿದ್ವಿ, ಪ್ರಶಸ್ತಿಗೆ ನಮ್ಮ ಕಮಿಟಿಯಿಂದ ನಿಮ್ಮ ಆಯ್ಕೆ ಆಗಿದೆ, ನೀವು ಬರಬೇಕು ಅಂದ್ಬಿಟ್ಟು. ಅವ್ರು ನನಗೆ ಆಗಪ್ಪ ಪ್ರಶಸ್ತಿ ಅದು ಇದು ಅಂತಂದ್ರು. ಹೇಗೋ ಮಾಡಿ ಒಪ್ಸಿದ್ವಿ. ಅವ್ರು ಹೇಳೋದು, ನೋಡಿ ನಂದು ಕೆಲವು ಕಂಡೀಷನ್ಸ್ ಇದೆ, ನೀವು ಅದನ್ನ ಫಾಲೋ ಮಾಡೋದಾದ್ರೆ ಮಾತ್ರ ನಾನು ಬರ್ತೀನಿ. ಏನ್ ನಿಮ್ ಕಂಡೀಷನ್ ಹೇಳಿ ಅಂದ್ವಿ. ಬೆಂಗಳೂರು ಆನಂದರಾವ್ ಸರ್ಕಲ್ ದ್ವಾರಕಾ ಅಂತ ಒಂದು ಹೋಟೆಲ್ ಇದೆ, ಆ ಹೋಟೆಲ್ ಅವ್ರು ಉಳ್ಕೋತಾ ಇದ್ದಿದ್ದು. ನನ್ನ ನೀವು ಬೆಂಗಳೂರು ಕರ್ಸ್ಕೊಂಡ್ರೆ ಅದೇ ಹೋಟೆಲ್ನ ರೂಮ್ ಮಾಡ್ಕೊಡ್ಬೇಕು, ನನಗೆ ಟ್ರೈನ್ ಟಿಕೆಟ್ ರಿಸರ್ವ್ ಮಾಡ್ಕೊಡ್ಬೇಕು.